ಎಲ್ಲಿ ನೋಡಿದರೂ ಜನಸಾಗರ, ಒಂದೇ ಜಾಗದಲ್ಲಿ ಕೋಟಿ ಕೋಟಿ ಜನ. ಹೌದು, ಇದು ಸನಾತನ ಧರ್ಮದ ಶಕ್ತಿ, ಸನಾತನ ಧರ್ಮದ ಯುಕ್ತಿ. 144 ವರ್ಷಗಳ ನಂತರ ಪ್ರಯಾಗ್ರಾಜ್ನಲ್ಲಿ ವಿಶೇಷವಾದಂತಹ ಮಹಾಕುಂಭ ಜರುಗಿತು. ಅದು ಜನವರಿ 30ನೇ ತಾರೀಕು 2025ನೇ ಇಸ್ವಿ, ಮೌನಿ ಅಮಾವಾಸ್ಯೆಯ ಮರುದಿನ. ದೆಹಲಿಯಿಂದ ಬಂದಂತಹ ಒಂದು ಕುಟುಂಬ ಟೆಂಟ್ ಸಿಟಿಯಲ್ಲಿ ತಮ್ಮ ಟೆಂಟ್ ಅನ್ನ ಖಾಲಿ ಮಾಡಿ ಪ್ರಯಾಗ್ರಾಜ್ನ ಇತರೆ ಪ್ರವಾಸಿ ಸ್ಥಳಗಳನ್ನ ನೋಡಲು ಕಾರು ಹತ್ತಿ ಹೋಗಿದ್ದಾರೆ. ಆಗ ಟೆಂಟ್ ಅನ್ನ ಕ್ಲೀನ್ ಮಾಡಲು ಮತ್ತು ಟಾಯ್ಲೆಟ್ ಗಳನ್ನ ಕ್ಲೀನ್ ಮಾಡಲು ಇಬ್ಬರು ಜನರು ಆ ಟೆಂಟ್ ಒಳಗಡೆ ಬಂದಿದ್ದಾರೆ. ಒಬ್ಬನ ಹೆಸರು ನರೇಶ್ ಕುಮಾರ್, ಇನ್ನೊಬ್ಬನ ಹೆಸರು ಪ್ರಕಾಶ್. ಇಬ್ಬರು ಸೇರಿ ಟಾಯ್ಲೆಟ್ ಅನ್ನ ಕ್ಲೀನ್ ಮಾಡ್ತಾ ಇದ್ರು. ಅದೇ ಸಮಯಕ್ಕೆ ಆ ಟೆಂಟ್ ಸಿಟಿಯನ್ನ ಪಟ್ರೋಲ್ ಮಾಡುತ್ತಿದ್ದಂತಹ ಧೀರೇಂದ್ರ ಗುಪ್ತಾ ಅನ್ನುವ ದಕ್ಷ ಅಧಿಕಾರಿ ಯಾಕೋ ಸಂಶಯ ಬಂದು ಒಂದು ಟೆಂಟ್ ಅನ್ನ ಪರೀಕ್ಷೆ ಮಾಡಲು ಮುಂದಾಗಿದ್ದಾರೆ. ಆದ್ರೆ ಆ ಟೆಂಟ್ ನ ಟಾಯ್ಲೆಟ್ ಕ್ಲೋಸ್ ಆಗಿತ್ತು. ಒಳಗಡೆಯಿಂದ ಕ್ಲೀನ್ ಮಾಡುವ ಶಬ್ದ ಕೂಡ ಕೇಳಿ ಬರುತ್ತಿರಲಿಲ್ಲ. ಬದಲಾಗಿ ಯಾರೋ ಇಬ್ಬರು ಬಾಂಗ್ಲಾ ಭಾಷೆಯಲ್ಲಿ ಮಾತನಾಡುತ್ತಿದ್ದರು. ಧೀರೇಂದ್ರ ಗುಪ್ತಾಗೆ ಬೆಂಗಾಲಿ ಭಾಷೆ ಚೆನ್ನಾಗಿ ಬರುತ್ತಿತ್ತು, ಆದ್ರೆ ಆ ಆಕ್ಸೆಂಟ್ ಮಾತ್ರ ಕೋಲ್ಕತ್ತಾದ್ದು ಇರಲಿಲ್ಲ. ಬದಲಾಗಿ ಅದು ಬಾಂಗ್ಲಾದೇಶ ಅಥವಾ ಢಾಕಾದಲ್ಲಿ ಮಾತನಾಡುವ ಬೆಂಗಾಲಿ ಆಕ್ಸೆಂಟ್ ಆಗಿತ್ತು. ಇದರಿಂದ ವಿಚಲಿತಗೊಂಡ ಧೀರೇಂದ್ರ ತನ್ನಿಬ್ಬರು ಕಾನ್ಸ್ಟೇಬಲ್ ಗಳನ್ನ ಕೂಡ ಕರೆಸಿದ್ದಾನೆ. ಸುಮಾರು 20 ನಿಮಿಷಗಳಾದರೂ ಕೂಡ ಆ ಟಾಯ್ಲೆಟ್ ನಲ್ಲಿ ಏನೋ ನಡೀತಾ ಇದೆ ಅಂತ ಗೊತ್ತಾಗಿ ಹೋಗಿದೆ. ಕೊನೆಗೆ ಬಾಗಿಲನ್ನು ಮುರಿದಾಗ ಅಲ್ಲಿ ಗೊತ್ತಾಗಿದ್ದು ಇಬ್ಬರು ಬಾಂಗ್ಲಾದೇಶಿ ಆತಂಕವಾದಿಗಳು ಆ ಟಾಯ್ಲೆಟ್ ನಲ್ಲಿ ಬಾಂಬ್ ಪ್ಲಾಂಟ್ ಮಾಡಲು ಮುಂದಾಗಿದ್ದರು. ಇಬ್ಬರು ತಮ್ಮ ಹೆಸರುಗಳನ್ನ ಬದಲಾಯಿಸಿಕೊಂಡಿದ್ದರು. ಈ ವಿಷಯ ಗೊತ್ತಾಗುತ್ತಿದ್ದ ಹಾಗೆ ತಕ್ಷಣ ಧೀರೇಂದ್ರ ಗುಪ್ತಾ ಹಾಗೂ ಅವನ ತಂಡ ಇಬ್ಬರನ್ನು ಬಂಧಿಸಿ ಪ್ರಯಾಗ್ರಾಜ್ನ ಜೈಲಿಗೆ ಅಟ್ಟಿದ್ದಾರೆ. ಹಾಗೂ ಅವರನ್ನ ವಿಚಾರಿಸಿದಾಗ ಗೊತ್ತಾಗಿದ್ದು ಅವರು ಬಾಂಗ್ಲಾದೇಶಿ ಆತಂಕವಾದಿಗಳು. ಅವರ ಹೆಸರು ಇಸ್ಮಾಯಿಲ್ ಭಟ್, ಇನ್ನೊಬ್ಬನ ಹೆಸರು ಅಹಮದ್ ಶಾ ಅಂತ. ಹೌದು, ಮಹಾಕುಂಭಮೇಳ ಸಮಯದಲ್ಲಿ ಪಾಕಿಸ್ತಾನ ಹಾಗೂ ಬಾಂಗ್ಲಾದೇಶದ ಕೆಲವು ಆತಂಕವಾದಿಗಳು ನುಸುಳಿದ್ದು ಎಲ್ಲರಿಗೂ ಗೊತ್ತಿರುವ ವಿಷಯ. ಆದರೂ ಉತ್ತರ ಪ್ರದೇಶ ಸರ್ಕಾರ ಇಂಥವರನ್ನ ಮಟ್ಟಿ ಹಾಕಿ ಮಹಾಕುಂಭ ಮೇಳವನ್ನ ವಿಜೃಂಭಣೆಯಿಂದ ಆಚರಿಸುತ್ತಿತ್ತು. ಮತ್ತು ಈ ಮಹಾಕುಂಭವನ್ನ ಮತ್ತು ಪ್ರಯಾಗರಾಜವನ್ನ ಜಗತ್ತಿನ ಭೂಪಟದ ಮೇಲೆ ಎಲ್ಲರಿಗೂ ಪರಿಚಯ ಮಾಡಿಸಲು ಮುಂದಾಗಿತ್ತು. ಅಷ್ಟಕ್ಕೂ ಈ ಪ್ರಯಾಗರಾಜನ ಬಗ್ಗೆ ನಿಮಗೆಷ್ಟು ಗೊತ್ತು? ಅಲ್ಲಿನ ಪ್ರವಾಸಿ ಸ್ಥಳಗಳ ಬಗ್ಗೆ ನಿಮಗೆಷ್ಟು ಗೊತ್ತು? ಗೊತ್ತಿಲ್ಲ ಅಂದ್ರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಇದು ವಿಶ್ವದ ಅತ್ಯಂತ ಎರಡನೆಯ ಪುರಾತನ ನಗರವಾಗಿದೆ. ಮೊದಲನೆಯ ಪುರಾತನ ನಗರ ಅದು ಉತ್ತರ ಪ್ರದೇಶದ ಇನ್ನೊಂದು ಮಹಾನಗರಿ ವಾರಣಾಸಿಯಾಗಿದೆ, ಅಂದ್ರೆ ಕಾಶಿಯಾಗಿದೆ. ಹಿಂದೊಮ್ಮೆ ಈ ನಗರವನ್ನ ಕೇವಲ ಪ್ರಯಾಗ್ ಎಂದೇ ಕರೆಯಲಾಗುತ್ತಿತ್ತು. ಪ್ರ ಎಂದ್ರೆ ಮೊಟ್ಟ ಮೊದಲ ಎಂದರ್ಥ, ಯಾಗ್ ಎಂದ್ರೆ ಯಜ್ಞ ಎಂದರ್ಥ. ಅಂದ್ರೆ ಬ್ರಹ್ಮಾಂಡದ ನಿರ್ಮಾಣದ ನಂತರ ಬ್ರಹ್ಮದೇವ ಮೊಟ್ಟ ಮೊದಲ ಬಾರಿಗೆ ಇದೇ ಪವಿತ್ರ ಜಾಗದಲ್ಲಿ ಯಜ್ಞವನ್ನು ಮಾಡಿದನು ಎನ್ನುವ ಐತಿಹ್ಯ ಕೂಡ ಇದೆ. ಯೋಗಿ ಆದಿತ್ಯನಾಥ್ ಅಕ್ಟೋಬರ್ 16, 2018ರಂದು ಉತ್ತರ ಪ್ರದೇಶದ ರಾಜ್ಯ ಸರ್ಕಾರವು ಈ ನಗರದ ಹೆಸರನ್ನು ಅಲಹಾಬಾದ್ ನಿಂದ ಪ್ರಯಾಗ್ರಾಜ್ಗೆ ಬದಲಾಯಿಸಲಾಗಿತ್ತು. ಇದರ ಮೂಲ ಹೆಸರು ಪ್ರಯಾಗ್ ಆಗಿತ್ತು. ಆದರೆ ಮೊಘಲ್ ದೊರೆ ಅಕ್ಬರನು ಈ ನಗರಕ್ಕೆ ಅಲಹಾಬಾದ್ ಎಂದು ಹೆಸರಿಟ್ಟಿದ್ದನು. ಇದು ಉತ್ತರ ಪ್ರದೇಶದ ರಾಜಧಾನಿ ಲಕ್ನೋಗೆ ದಕ್ಷಿಣಕ್ಕೆ ಸುಮಾರು 205 ಕಿಲೋಮೀಟರ್ ದೂರದಲ್ಲಿದೆ. ಪ್ರಯಾಗ್ರಾಜ್ ಗಂಗಾ, ಯಮುನಾ ಮತ್ತು ಪೌರಾಣಿಕ ನದಿ ಸರಸ್ವತಿ ನದಿಗಳ 3 ನದಿಗಳ ಸಂಗಮ, ತ್ರಿವೇಣಿ ಸಂಗಮ ಸ್ಥಳವಾಗಿದ್ದರಿಂದ ಹಿಂದೂಗಳಿಗೆ ಇದು ಪ್ರಮುಖ ತೀರ್ಥ ಸ್ಥಳವಾಗಿದೆ. ಅಲ್ಲದೆ ಇದು ಕುಂಭಮೇಳ ನಡೆಯುವ 4 ಸ್ಥಳಗಳಲ್ಲಿ ಒಂದಾಗಿದೆ. ಇನ್ನು 3 ಸ್ಥಳಗಳಾದಂತಹ ಹರಿದ್ವಾರ, ಉಜ್ಜಯಿನಿ ಮತ್ತು ನಾಸಿಕ್ ನಲ್ಲಿ ಕೂಡ ಕುಂಭಮೇಳ ಜರುಗುತ್ತದೆ. ಪ್ರಯಾಗ್ರಾಜ್ ನಗರ ರಾಜ್ಯದಲ್ಲಿ 7ನೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ನಗರವಾಗಿದೆ. ಉತ್ತರ ಭಾರತದಲ್ಲಿ 13ನೇ ಮತ್ತು ಭಾರತದಲ್ಲಿ 36ನೇಯ ದೊಡ್ಡ ನಗರವಾಗಿದೆ. ದೇಶದ 14 ಪ್ರಧಾನಮಂತ್ರಿಗಳ ಪೈಕಿ 7 ಮಂದಿಗೆ ಪ್ರಯಾಗ್ರಾಜ್ ಸ್ವಂತ ನೆಲೆಯಾಗಿದೆ. ಜವಾಹರ್ಲಾಲ್ ನೆಹರು, ಲಾಲ್ ಬಹದ್ದೂರ್ ಶಾಸ್ತ್ರಿ, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಗುಲ್ಜಾರಿ ನಂದಾ, ವಿಪಿ ಸಿಂಗ್ ಮತ್ತು ಚಂದ್ರಶೇಖರ್ ಇವರು ಪ್ರಯಾಗ್ರಾಜ್ ನಲ್ಲಿಯೇ ಹುಟ್ಟಿದವರು ಮತ್ತು ಪ್ರಯಾಗ್ರಾಜ್ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಾಗಿದ್ದರು. ಪ್ರಯಾಗ್ರಾಜ್ ಗಂಗೆ ಯಮುನೆ ಕೂಡುವ ಮಣ್ಣಿನ ವಿಶಾಲ ಭೂಪ್ರದೇಶವನ್ನ ತನ್ನದಾಗಿಸಿಕೊಂಡಿದೆ. ವಾಸ್ತವವಾಗಿ ಅದು 3 ಕಡೆ ನೀರು, 1 ಕಡೆ ನೆಲ ಸಂಪರ್ಕ ಹೊಂದಿದ್ದು ಈ ರೀತಿಯ ಒಳನಾಡಿನ ಪ್ರತಿದ್ವೀಪವಾಗಿದೆ. ನಗರ ಬೆಳೆದಂತೆ ಸಂಪರ್ಕಕ್ಕಾಗಿ ಗಂಗಾ ಮತ್ತು ಯಮುನಾ ನದಿಗಳ ಮೇಲೆ ಹಲವಾರು ಸೇತುವೆಗಳನ್ನ ಇಲ್ಲಿ ಕಟ್ಟಲಾಗಿದೆ. ಹಿಂದೂ ಗ್ರಂಥದಲ್ಲಿ ಈ ನಗರವು ಪ್ರಪಂಚದ ಅತ್ಯಂತ ಹಳೆಯ ಪ್ರಸಿದ್ಧ ನಗರಗಳಲ್ಲಿ ಒಂದಾಗಿದೆ. ಇದರ ಆರಂಭಿಕ ಉಲ್ಲೇಖವನ್ನ ಪ್ರಾಚೀನ ವೇದಗಳಲ್ಲಿ ಗ್ರಂಥಗಳಲ್ಲಿ ಪ್ರಯಾಗ್ರಾಜನ್ನ ಪವಿತ್ರ ನಗರವೆಂದು ಪೂಜಿಸಲ್ಪಡುತ್ತದೆ. ಪ್ರಯಾಗ್ರಾಜನ್ನ ವೈದಿಕ ಅವಧಿ ಕೊನೆಯಲ್ಲಿ ಕೋಸಂಬಿ ಎಂದು ಕೂಡ ಕರೆಯಲಾಗುತ್ತಿತ್ತು. ಇದನ್ನು ಹಸ್ತಿನಾಪುರದ ಕುರುದೊರೆಗಳು
ತಮ್ಮ ರಾಜಧಾನಿಯನ್ನಾಗಿ ಕೂಡ ಅಭಿವೃದ್ಧಿಪಡಿಸಿದ್ದರು. ಪ್ರಯಾಗ್ರಾಜ್ ಅಂತಾರಾಷ್ಟ್ರೀಯ ಪ್ರವಾಸೋದ್ಯಮ ತಾಣಗಳಲ್ಲಿ ಒಂದಾಗಿದೆ. ವಾರಣಾಸಿಯ ನಂತರ ರಾಜ್ಯಕ್ಕೆ ಪ್ರವಾಸಿಗರು ಆಗಮನದ ವಿಷಯದಲ್ಲಿ ಇದು 2ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಪ್ರಯಾಗನ್ನ ಅಗ್ನಿ ಪುರಾಣ ಮತ್ತು ಇತರ ಪುರಾಣಗಳಲ್ಲಿ ಹಲವಾರು ದಂತಕಥೆಗಳೊಂದಿಗೆ ಉಲ್ಲೇಖಿಸಲಾಗಿದೆ. ಇದನ್ನು ಬ್ರಹ್ಮನು ಹೋಮ ಮಾಡಿದಂತಹ ಸ್ಥಳವೆಂದು ಪರಿಗಣಿಸಲಾಗಿದೆ. ಪುರಾಣಗಳ ಪ್ರಕಾರ ಪ್ರಯಾಗವನ್ನ ಯಾತ್ರಿಕರು, ಪುರೋಹಿತರು, ಮಾರಾಟಗಾರರು, ಭಿಕ್ಷುಕರು, ಮಾರ್ಗದರ್ಶಕರು ಮತ್ತು ಸ್ಥಳೀಯ ನಾಗರಿಕರು ನದಿಯ ಸಂಗಮನದಲ್ಲಿ ನಿರತ ಸ್ಥಳವೆಂದು ವಿವರಿಸುತ್ತದೆ. 1948ರಲ್ಲಿ ಮಹಾತ್ಮ ಗಾಂಧಿ ಸೇರಿದಂತೆ ಹಲವಾರು ರಾಷ್ಟ್ರೀಯ ನಾಯಕರ ಚಿತಾಭಸ್ಮವನ್ನು ಇದೇ ಸಂಗಮದಲ್ಲಿ ಮುಳುಗಿಸಲಾಗಿದೆ. ಪ್ರಯಾಗ್ರಾಜ್ನಲ್ಲಿರುವ ಮುಖ್ಯ ಘಾಟ್ ಯಮುನಾ ತೀರದಲ್ಲಿರುವ ಸರಸ್ವತಿ ಘಾಟ್ ಆಗಿದೆ. ಯಮುನೆಯ ಹಸಿರು ನೀರು 3 ಕಡೆಯಿಂದ ಮೆಟ್ಟಿಲುಗಳಲ್ಲಿ ಇದು ಇಳಿಯುತ್ತದೆ. ಅದರ ಮೇಲೆಯೇ ಯಾವಾಗಲೂ ಹಸಿರು ಹುಲ್ಲಿನಿಂದ ಆವೃತವಾಗಿರುತ್ತದೆ. ಇಲ್ಲಿ ಬೋಟಿಂಗ್ ಸೌಲಭ್ಯವಿದೆ. ಇಲ್ಲಿಂದ ದೋಣಿಯ ಮೂಲಕ ತ್ರಿವೇಣಿ ಸಂಗಮಕ್ಕೆ ತಲುಪಲು ಮಾರ್ಗಗಳು ಕೂಡ ಇವೆ. ಇದರ ಹೊರತಾಗಿ ಪ್ರಯಾಗ್ರಾಜ್ನಲ್ಲಿ 100ಕ್ಕೂ ಹೆಚ್ಚು ಕಚ್ಚಾ ಘಾಟ್ಗಳಿವೆ. ಪ್ರಯಾಗ್ರಾಜ್ಗೆ ಹೋದಾಗ ನೀವು ತಪ್ಪದೆ ಭೇಟಿ ಕೊಡಬೇಕಾದಂತಹ ಪ್ರವಾಸಿ ಸ್ಥಳಗಳು: ತ್ರಿವೇಣಿ ಸಂಗಮ. ಇದು ಹಿಂದೂಗಳ ಪ್ರಮುಖವಾದ ಸ್ಥಳವೆಂದು ನಂಬಲಾಗಿದೆ. ಇದು 3 ನದಿಗಳ ಸಂಗಮವಾಗಿದೆ. ಪ್ರತಿ 12 ವರ್ಷಕ್ಕೊಮ್ಮೆ ಇಲ್ಲಿ ವಿಜೃಂಭಣೆಯಿಂದ ಕುಂಭಮೇಳ ಕೂಡ ನಡೆಸಲಾಗುತ್ತದೆ. ಗಂಗಾ, ಯಮುನಾ ಮತ್ತು ಗುಪ್ತ ನದಿ, ಸರಸ್ವತಿ ಈ 3 ನದಿಗಳನ್ನು ಭಾರತೀಯ ಪುರಾಣದಲ್ಲಿ ಅತ್ಯಂತ ಪೂಜ್ಯನೀಯ ನದಿಗಳೆಂದು ನಂಬಲಾಗಿದೆ. ಈ ಸಂಗಮದಲ್ಲಿ ಸ್ನಾನ ಮಾಡುವುದು ಬಹಳ ಪವಿತ್ರ ಎಂದು ಭಾವಿಸಲಾಗಿದೆ. ಶ್ರೀ ಬಡೆ ಹನುಮಾನ್ ದೇವಸ್ಥಾನ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿರುವ ಶ್ರೀ ಬಡೆ ಹನುಮಾನ್ ಮಂದಿರವನ್ನ ಲೇಟೆ ಹನುಮಾನ್ ಎಂದು ಕೂಡ ಕರೆಯಲಾಗುತ್ತದೆ. ಸಾಮಾನ್ಯವಾಗಿ ನಾವು ಆಂಜನೇಯ ಗದೆ ಹಿಡಿದು ನಿಂತಿರುವ ವಿಗ್ರಹಗಳು, ಮೂರ್ತಿಗಳನ್ನ ನೋಡಿದ್ದೇವೆ. ಆದರೆ ಈ ದೇವಾಲಯದಲ್ಲಿ ಮಾತ್ರ ಆಂಜನೇಯ ಮಲಗಿರುವ ಭಂಗಿಯಲ್ಲಿ ನೀವು ಕಾಣಬಹುದು. ಈ ರೀತಿ ನೆಲಕ್ಕೆ ಹೊರಗಿರುವ ಆಂಜನೇಯ ದೇವಾಲಯ ವಿಶ್ವದಲ್ಲಿಯೇ ಏಕೈಕ ದೇವಾಲಯವಾಗಿದೆ. ಈ ದೇವಾಲಯದಲ್ಲಿರುವ ಆಂಜನೇಯ ವಿಗ್ರಹದ ಒಂದು ಬದಿಯ ಗಂಗಾ ನದಿ ನೀರಿನಲ್ಲಿ ಮುಳುಗಿದೆ. ಹಿಂದೂ ಧರ್ಮದ ನಂಬಿಕೆಯ ಪ್ರಕಾರ ಮಳೆಗಾಲದಲ್ಲಿ ಗಂಗಾ ನದಿಯ ನೀರು ಹನುಮಂತನ ಪಾದವನ್ನ ಸ್ಪರ್ಶಿಸುತ್ತದೆ. ಈ ದೈವಿಕ ಪವಾಡವನ್ನ ನೋಡಲು ಭಕ್ತರ ದಂಡೆ ಹರಿದು ಬರುತ್ತದೆ. ಹಿಂದೂ ಧರ್ಮ ಗ್ರಂಥಗಳಾದ ವಾಲ್ಮೀಕಿ ರಾಮಾಯಣ, ರಂಗನಾಥ ರಾಮಾಯಣ, ಆನಂದ ರಾಮಾಯಣ, ಅಧ್ಯಾತ್ಮ ರಾಮಾಯಣ, ಕೃತ್ತಿವಾಸಿಯ ರಾಮಾಯಣ, ಭಾವಾರ್ಥ ರಾಮಾಯಣ ಸೇರಿದಂತೆ ಪುರಾಣ ಗ್ರಂಥಗಳಲ್ಲಿ ಬಡೆ ಹನುಮಾನ್ ಮಂದಿರದ ಉಲ್ಲೇಖವಿದೆ. ಶ್ರೀ ಬಡೆ ಹನುಮಾನ್ ಮಂದಿರ ಪ್ರಯಾಗ್ರಾಜ್ನ ಪ್ರಸಿದ್ಧ ಸಂಗಮ, ಅಕ್ಷಯ ವಾಟ್, ಪಾತಾಳಪುರಿ ದೇವಸ್ಥಾನ ಮತ್ತು ಸರಸ್ವತಿ ಬಾವಿಯ ಹತ್ತಿರವೇ ಇದೆ. ಈ ದೇಗುಲಕ್ಕೆ ಬಂದು ಹನುಮಂತನ ದರ್ಶನ ಪಡೆದು ದೇವರ ಮುಂದೆ ಬೇಡಿಕೆ ಇಟ್ಟರೆ ನಿಮ್ಮೆಲ್ಲ ಕಷ್ಟಗಳು ಕೂಡ ನಿವಾರಣೆ ಆಗುತ್ತವೆ ಎನ್ನುವ ಭಕ್ತರ ಅಚಲ ನಂಬಿಕೆ ಇದೆ. ಚಂದ್ರಶೇಖರ್ ಆಜಾದ್ ಪಾರ್ಕ್. ಚಂದ್ರಶೇಖರ್ ಆಜಾದ್ ಎಂದೇ ಗುರುತಿಸಲ್ಪಡುವ ಚಂದ್ರಶೇಖರ್ ಸೀತಾರಾಮ್ ತಿವಾರಿ ಅವರು ಭಾರತದ ಒಬ್ಬ ಮುಖ್ಯ ಕ್ರಾಂತಿಕಾರಿಗಳಲ್ಲಿ ಒಬ್ಬರಾಗಿದ್ದರು. ಅವರು ಭಗತ್ ಸಿಂಗರ ಮಾರ್ಗದರ್ಶಕ ಮತ್ತು ಗುರುಗಳೆಂದೇ ಪರಿಗಣಿಸಲಾಗುತ್ತದೆ. 1931ರಲ್ಲಿ ಆಜಾದರು ಅಲಹಾಬಾದ್ ಅಂದ್ರೆ ಈಗಿನ ಪ್ರಯಾಗ್ರಾಜ್ನಲ್ಲಿ ವಾಸಿಸುತ್ತಿದ್ದರು. 27 ಫೆಬ್ರವರಿ 1931ರಂದು ಪೊಲೀಸ್ ಮಾಹಿತಿಯ ಪ್ರಕಾರ ಆಜಾದ್ ಮತ್ತು ಸುಖದೇವ್ ರಾಜರನ್ನ ಅಲ್ಫ್ರೆಡ್ ಉದ್ಯಾನದಲ್ಲಿ ತಮ್ಮ ಕೆಲವು ಯೋಜನೆಗಳ ಬಗ್ಗೆ ಚರ್ಚಿಸುವುದನ್ನು ಪೊಲೀಸರಿಗೆ ಗೊತ್ತಾಗಿ ಅವರ ಇರುವಿಕೆಯನ್ನು ಗುಪ್ತ ಮಾಹಿತಿಯನ್ನ ಪಡೆದು ಪೊಲೀಸರು ಕೆಲವೇ ನಿಮಿಷಗಳಲ್ಲಿ ಇಡೀ ಉದ್ಯಾನವನ್ನ ಸುತ್ತುವರೆದಿದ್ದರು. ಅವರ ಮೇಲೆ ಗುಂಡನ್ನ ಹಾರಿಸಲು ಕೂಡ ಪ್ರಾರಂಭಿಸಿದ್ದರು. ಆ ಸಂದರ್ಭದಲ್ಲಿ ಆಜಾದರ ತೊಡೆಗೆ ಗುಂಡು ತಗಲಿ ಗಾಯವಾಗಿತ್ತು. ಅವರಿಗೆ ತಪ್ಪಿಸಿಕೊಳ್ಳಲು ಕಷ್ಟ ಸಾಧ್ಯವಾಗಿತ್ತು. ಆದರೆ ಅವರು ಸುಖದೇವ್ ಅವರು ತಪ್ಪಿಸಿಕೊಳ್ಳಲು ಅವಕಾಶವಾಗುವಂತೆ ಅವರಿಗೆ ರಕ್ಷಣೆಯನ್ನು ಒದಗುವಂತೆ ಅವರಿದ್ದ ಪಿಸ್ತೂಲ್ನಿಂದ ಬ್ರಿಟಿಷ್ ಪೊಲೀಸರ ಮೇಲೆ ಗುಂಡು ಹಾರಿಸಲು ಮುಂದಾಗುತ್ತಾರೆ. ಇದರಿಂದ ಸುಖದೇವ್ ಅವರು ಅಲ್ಲಿಂದ ತಪ್ಪಿಸಿಕೊಳ್ಳುತ್ತಾರೆ. ಚಂದ್ರಶೇಖರ್ ಆಜಾದರು ಸಾಕಷ್ಟು ಹೊತ್ತಿನವರೆಗೆ ಪೊಲೀಸರ ಜೊತೆ ಹೊಡೆದಾಟವನ್ನ ಮುಂದುವರಿಸುತ್ತಾರೆ. ಅಂತಿಮವಾಗಿ ಬ್ರಿಟಿಷ್ ಪೊಲೀಸರು ಅವರನ್ನ ಸುತ್ತುವರಿಯುತ್ತಾರೆ. ಇದರಿಂದ ಪೊಲೀಸರ ಸಂಖ್ಯಾಬಲ ಹೆಚ್ಚಿದ್ರಿಂದ ಅವರೇ ತಮ್ಮ ಪಿಸ್ತೂಲ್ನಿಂದ ತಮ್ಮ ತಲೆಗೆ ಗುಂಡನ್ನ ಹಾರಿಸಿಕೊಂಡು ಪ್ರಾಣವನ್ನ ಬಿಡುತ್ತಾರೆ. ಅವರ ಹೆಸರಿನಲ್ಲಿಯೇ ಈಗ ಇಲ್ಲಿ ಚಂದ್ರಶೇಖರ್ ಆಜಾದ್ ಉದ್ಯಾನವನವನ್ನು ಕೂಡ ಸ್ಥಾಪಿಸಲಾಗಿದೆ.
ಆನಂದ ಭವನ. ಆನಂದ ಭವನ ಒಂದು ಕಾಲದಲ್ಲಿ ನೆಹರು ಕುಟುಂಬದ ನಿವಾಸವಾಗಿತ್ತು. ಪ್ರಸ್ತುತ ಭಾರತದಲ್ಲಿ ಸ್ವಾತಂತ್ರ್ಯ ಚಳವಳಿಯ ವಿವಿಧ ಕಲಾಕೃತಿಗಳು ಮತ್ತು ಲೇಖಗಳನ್ನ ಇಲ್ಲಿ ಪ್ರದರ್ಶನ ಮಾಡಲಾಗುತ್ತಿದೆ. ಸುಂದರವಾದ 2 ಅಂತಸ್ತಿನ ಭವನವನ್ನು ವೈಯಕ್ತಿಕವಾಗಿ ಮೋತಿಲಾಲ್ ನೆಹರು ಅವರು ವಿನ್ಯಾಸಗೊಳಿಸಿದ್ದರು. ಪ್ರಯಾಗ್ರಾಜ್ ಮ್ಯೂಸಿಯಂ. ಪ್ರಯಾಗ್ರಾಜ್ ವಸ್ತು ಸಂಗ್ರಹಾಲಯವು ಭಾರತದ ರಾಷ್ಟ್ರೀಯ ಮಟ್ಟದ ವಸ್ತು ಸಂಗ್ರಹಾಲಯಗಳಲ್ಲಿ ಒಂದಾಗಿದೆ. ಇಲ್ಲಿ ಕಲೆ, ಇತಿಹಾಸ, ಪುರಾತತ್ವ ಶಾಸ್ತ್ರ, ವಾಸ್ತುಶಿಲ್ಪ, ಪರಿಸರ ಮತ್ತು ಸಾಹಿತ್ಯಕ್ಕೆ ಸಂಬಂಧಿಸಿದ ಅನೇಕ ಕಲಾಕೃತಿಗಳ ಅದ್ಭುತವಾದ ಪ್ರದರ್ಶನವನ್ನು ನೀವು ಕಣ್ತುಂಬಿಕೊಳ್ಳಬಹುದು. ರಾಜ ಮಹಾರಾಜರ ಕಾಲದಿಂದ ಹಿಡಿದು ಬ್ರಿಟಿಷರವರೆಗೆ ಎಲ್ಲಾ ರೀತಿಯ ಮಾಹಿತಿ, ಇತಿಹಾಸ ಮತ್ತು ಕಲಾಕೃತಿಗಳನ್ನ ನೀವು ಇಲ್ಲಿ ಪಡೆಯಬಹುದು. ಪ್ರಯಾಗ್ರಾಜ್ಗೆ ಭೇಟಿ ನೀಡಲು ಸೂಕ್ತವಾದ ಸಮಯ. ಈ ಸುಂದರವಾದಂತಹ ಪ್ರಯಾಗ್ರಾಜ್ ಅನ್ನು ಭೇಟಿ ಕೊಡಲು ನಿಮಗೆ ಸೂಕ್ತವಾದ ಸಮಯ ಅಂದ್ರೆ ಅದು ಅಕ್ಟೋಬರ್ ತಿಂಗಳಿಂದ ಮಾರ್ಚ್ ತಿಂಗಳವರೆಗೆ. ಬೇಸಿಗೆ ಕಾಲದಲ್ಲಿ ತೀಕ್ಷ್ಣವಾದ ಬಿಸಿಲು ಇರುವುದರಿಂದ ನಿಮ್ಮ ಪ್ರವಾಸಕ್ಕೆ ಇದು ಅಡ್ಡಿಯಾಗಬಹುದು. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಭಾರತದ ಅನೇಕ ನಗರಗಳಿಂದ ಉತ್ತಮವಾದ ವಿಮಾನ ಸಂಪರ್ಕವನ್ನು ಕೂಡ ಹೊಂದಿದೆ. ಪ್ರಯಾಗ್ರಾಜ್ಗೆ ತನ್ನದೇ ಆದ ವಿಮಾನ ನಿಲ್ದಾಣ ಕೂಡ ಹೊಂದಿಕೊಂಡಿದೆ. ಹಾಗೆಯೇ ಪ್ರಯಾಗ್ರಾಜ್ ಅನ್ನು ನೀವು ಭಾರತದ ಹೆಚ್ಚಿನ ಪ್ರಮುಖ ನಗರಗಳಿಂದ ರೈಲಿನ ಮೂಲಕವೂ ಕೂಡ ಭೇಟಿ ಕೊಡಬಹುದು. ಡೆಲ್ಲಿ, ಬೆಂಗಳೂರು, ಕೋಲ್ಕತ್ತಾ, ಹೈದರಾಬಾದ್, ಮುಂಬೈನಿಂದ ನೇರವಾದ ರೈಲುಗಳ ಸಂಪರ್ಕ ಕೂಡ ಪ್ರಯಾಗ್ರಾಜ್ಗೆ ಇದೆ. ಹಾಗಾದ್ರೆ ತಡ ಯಾಕೆ ಸ್ನೇಹಿತರೆ? ಇಂತಹ ಪವಿತ್ರವಾದ ನಗರವನ್ನ ನೀವು ಸಮಯ ಸಿಕ್ಕಾಗ ತಪ್ಪದೆ ಭೇಟಿ ಕೊಡಿ. ಪ್ರಯಾಗ್ರಾಜ್ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನಾನು ಮುಂದಿನ ಸಂಚಿಕೆಯಲ್ಲಿ ಕೊಡುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.